ಬೇಡ ಮಾರ, ಒಂದು ಸತಿ ಹೇಳಿದ್ನಲ್ಲ ನಾನು, ಮತ್ತೆ ಮತ್ತೆ ಅದನ್ನೇ ಎಂತ ಕೇಳ್ತೀರಿ? ತೀರ ಏನಾರು ಹೇಳ್ದ ಕೂಡಲೇ ಸರಿ ಮಾತಾಡೋಲ್ಲ, ಕಿಸಿ ಕಿಸಿ ಅಂತೀಯ, ಹಾಗೆ ಹಿಂಗೆ ಅನ್ನಕ್ಕೆ ಶುರು ಮಾಡ್ತೀರಿ. ನಾನು ಎಷ್ಟು ಸತಿ ಅಂತ ಹೇಳಲೆ? ಬೇಡ ಅಂತೀನಿ. ನನಗೆ ಮಾರ ಹೇಳಿದ್ನ ಹೇಳೋಕ್ಕೂ ಕೂಡ್ದು ಮಾತಾಡೋಕ್ಕೂ ಆಗಲ್ಲ ನನಗೆ. ಒಂದ್ಸರಿ ನಾನು ಹೇಳಾಗದೆ ಮತ್ತೆ ಮತ್ತೆ ಕೇಳಬೇಡಿ ದಯವಿಟ್ಟು. ನನಗಂತೂ ಯಾವ ಇದು ಇಲ್ಲಪ್ಪ. ನೆಮ್ಮದಿಯಿಂದ ಇರೋಕ್ಕಿದ್ರೂ ಸಾಕು ಅಂತ, ಅದೇ ನನ್ನ ದೊಡ್ಡ ಬೈಕೆ ಅಂದರೆ ಅದೇ ಆಗೋಗಿದೆ. ನೆಮ್ಮದಿ ಒಂದಿದ್ರೂ ಸಾಕು. ಏನು ತಿನ್ನೋಕ್ಕೂ ಬೇಡ, ಉಣ್ಣೋಕ್ಕೂ ಬೇಡ, ಎಲ್ಲಿ ಯಾವ್ದಾದ್ರು ಒಂದು ಕಡೆನಾರು ಸಿಗ್ತದೆ ನನಗೆ. ಹಂಗೆ ಅದೇನು ತಲೆ ಬಿಸಿ ಇಲ್ಲ. ಗಂಜಿನ ನೀರ ನೆಮ್ಮದಿಯಿಂದ ಕುಡಿಯೋಕ್ಕಾದ್ರೂ ಸಾಕು. ಅಷ್ಟೊಂದು ದಯಮಾಡಿ ಕೊಟ್ಟುಬಿಡಿ. ಬೇರೆ ಏನು ಮಾಡೋದು ಬೇಡ, ನೀವು ಫಂಕ್ಷನ್ ಮಾಡೋದು ಬೇಡ, ಎಂತ ಮಾಡೋದು ಬೇಡ ಮಾರ. ಅದಕ್ಕಾಗಿ ಮತ್ತೊಂದು ಕಡೆ ಸಾಲ ಮಾಡೋದು, ಅದನ್ನು ತೀರ್ಸೋಕ್ಕೆ ಮತ್ತೊಂದು ಕಡೆ ಸಾಲ ಮಾಡೋದು ಬೇಡ. ಅಟ್ಲೀಸ್ಟ್ ಆ ಮಗು ಬರೋ ಟೈಮಲ್ಲಾದರೂ ಸಾಲ ಇಲ್ಲದೆ ಇರಲಿ ಮನೇಲಿ. ಸಾಲ ಹೊತ್ಕೊಂಡೇ ಬರೋದು ಬೇಡ ಅದು. ಹಾಂ, ಈಗ ಹಿಂಗಂತ ಹೇಳ್ತ್ಯಾ? ನಾಳೆ ಯಾವತ್ತಾರು ಯಾರ ಮನೇಲಾರು ಹಿಂಗಿದ್ದು ಫಂಕ್ಷನ್ ಆದಾಗ ನಮ್ಮ ಮನೇಲಿ ಇದನ್ನು ಮಾಡಲೇ ಇಲ್ಲ, ಯಾರೂ ಕೇಳಲೇ ಇಲ್ಲ, ಆವಾಗ ಹಾಗೆ ಹೀಗೆ ಅನ್ನೋಕ್ಕೆ ಶುರು ಮಾಡು. ನಿಮ್ಮ ತಂಗಿ ಮತ್ತೊಂದು ಥರ ಹೇಳೋಕ್ಕೆ ಶುರು ಮಾಡ್ತದೆ. ಎಂತ ಮಾಡಿರಿ ನನ್ನ ಅಕ್ಕಗೆ, ಎಲ್ಲ ನಾವೇ ಮಾಡಿದ್ದು ಅದು ಇದು ಅಂತ. ಬೇಡ, ಏನು ನನ್ನ ಕೈಯಲ್ಲಿ ಹಿಡ್ದಂಗೆ ಮಾಡ್ತೀನಿ. ಸಾಲನ ಸೋಲನ. ಸಾಲ ಇಲ್ಲದೆ ಮಗು ಭೂಮಿಗೆ ಬರಬೇಕು ಅಂದರೆ ಈ ಭಾರತದಲ್ಲಿ ಎಲ್ಲರ ತಲೆ ಮೇಲೂ ಸಾಲ ಇದ್ದೇ ಇದೆ. ಯಾರಿಗೂ ಸಾಲ ಇಲ್ಲದೆ ಹುಟ್ಟೋಕ್ಕಾಗಲ್ಲ. ಪ್ರಪಂಚದಲ್ಲಿ ಎಲ್ಲರಿಗೂ ಸಾಲ ಇರ್ತದೆ. ಹಾಗೆ ಲೆಕ್ಕ ಹಾಕಕ್ಕೆ ಹೋದರೆ ಏನಾಗಲ್ಲ. ಸಾಲ ಆದರೂ ಮೂಲ ಅದೇ. ಅಲ್ಲಿ ತೀರಿಸ್ತೀನಿ, ನಂಗೆ ಗೊತ್ತು. ಯಾರೇನು ಬಂದು ನಂಗೆ ಇದು ಮಾಡೋದು ಬೇಡ. ಇನ್ನು ಎಂತೆಂಥ ಬೇಕು ಎಲ್ಲ ಒಂದು ಪಟ್ಟಿ ಮಾಡು ತಂದ್ಕೊಂಡು. ಈಗ ಇದು ದೋಯ್ಸ್ ಹತ್ರ ಹೋಗಿ ದಿನ ಕೇಳ್ಕಿ ಬರೋಕ್ಕೆ ಹೇಳ್ತೀನಿ ಅಪ್ಪನ ಹತ್ರ. ಅವ್ರ ದಿನ ಕೇಳ್ಕಿ ಬಂದ ಮೇಲೆ ಒಂದಿನ ಇಡೋದೇ ಮಾಡೋಣ. ಇಷ್ಟೇ ಮಾಡ್ತೀವಂತೆ, ಇದರಲ್ಲೊಂದೇನು ಬೇಡ ಕಣ್ರಿ, ದಯವಿಟ್ಟು ಬೇಡ. ನಾನು ಹೇಳ್ತಿದ್ದೀನಲ್ಲ, ಮತ್ತು ಒಂದೊಂದೇ ಕಿಣಕಬೇಡಿ. ನಿಮ್ಮ ತಂಗಿ ಹೇಳ್ತಿತ್ತು ಅಂದರೆ ನನ್ನ ತಂಗಿ ಎಂತ ಕೇಳ್ತದೆ? ಏನಿತ್ತು ಅದನ್ನು ಹೇಳ್ತು, ಸತ್ಯ. ಏನು ತಪ್ಪಿತ್ತು ಅದರಲ್ಲಿ? ಅದರ ಮನೆಗೆ ಹೋಗಿ ಅದರ ಗಂಡನ ಹತ್ರ ಸಾಲ ತರದೇ ಇದ್ದಿದ್ರೆ ಅದೇನಾರು ಹೇಳ್ತಿತ್ತಾ? ಮೊನ್ನೆ ಮನುಷ್ಯ ಥರ ಏನಾರು ನಡ್ಕೊಂಡ್ರ ನೀವು? ಅಷ್ಟು ಹೇಳ್ತಿದ್ದೀನಿ ಸುಸ್ತಾಗಿದೆ ಅಂತ ಹೇಳಿ ನಾಟಕ ಮಾಡ್ತೀಯ ಅಂದರೆ ಯಾರಿಗೆ ಸಿಟ್ಟು ಬರೋಲ್ಲ? ಕಳ್ಳು ಬಳ್ಳಿ ಅಂದಮೇಲೆ ಅವರೆಲ್ಲ ಯಾರಿಗಾರು ಸಿಟ್ಟು ಬಂದೇ ಬರ್ತದೆ. ಅದರ ಗಂಡ ಏನಾರು ಅದಕ್ಕೆ ಹಂಗೆ ಹೇಳಿದ್ರೆ ನನಗೂ ಸಿಟ್ಟು ಬರ್ತಿತ್ತು. ನಾನು ಅದೇ ಮಾತು ಹೇಳ್ತಿದ್ದೆ. ಅಲ್ಲೂ ಅದಕ್ಕಾರು ಅಷ್ಟು ರೈಟ್ಸ್ ಇತ್ತು ಮಾತಾಡೋಂಥದ್ದು. ನಾ ಏನು ಇಲ್ಲದೆ ಆದರೂ ಹೇಳ್ತಿದ್ದೆ. ಅಮ್ಮ ಏನೋ ನೀವು ಹೇಳಿದ್ದನ್ನೆಲ್ಲ ಕೇಳಿಸಿ ಸುಮ್ಮನೆ ಇರ್ತದೆ ಹಿಂದಿನ ಕಾಲದಳು ಅಂದರೆ ಈಗ ಆ ಥರ ಇರಲ್ಲ, ತಿಳ್ಕೊಳ್ಳಿ. ಪೂರ್ವಿಕನೂ ಇರಲ್ಲ, ಇನ್ಮೇಲೆ ನಾನೂ ಇರಲ್ಲ. ನಿಮ್ದು ಈ ಥರದ್ದೆಲ್ಲ ಮಾತು ಕೇಳಿಸ್ಕೊಂಡು ಒಂದು ಸತಿ ಹೇಳಿದೆ, ದಯವಿಟ್ಟು ಆ ಕಡೆ ಹೋಗಿ. ಏನು ಸೀಮಂತ ಬಾಯಲ್ಲಿ ಒಂದೆಲ್ಲ ಪ್ರಚಾರ ಅಂತೂ ಎಷ್ಟು ಕಡೆ ಮಾಡಿರೋ ನನಗಂತೂ ಗೊತ್ತಿಲ್ಲ. ಬೇಡ, ಸಾಲ ಅಂದರೆ ಅದಕ್ಕೆ ನಿಮ್ಮದೇ ಮತ್ತೊಂದು ವ್ಯಾಖ್ಯಾನ ಕೊಡ್ತೀರಿ. ನಾನು ಹೇಳಿದ್ದು ಏನು ಗೊತ್ತಾ? ಭಾರತದಲ್ಲಿ ಸರ್ಕಾರ ಏನು ಸಾಲ ಮಾಡೋದು ಅದನ್ನು ಹೊತ್ಕೊ ಬರೋದು ಬೇಡ ಅಂತ ಹೇಳಿದ್ದಲ್ಲ ನಾನು. ಬಾಳೆ ಅಪ್ಪ ಮಾಡಿದ ಸಾಲನ ಹೊತ್ಕೊ ಬರೋದು ಬೇಡ ಅಂದೆ. ಅದಾರು ಸರಿ ಆತದ? ನೋಡೋ, ಏನೋ ಒಂದು ಆತು ಹೋತು, ಅದನ್ನೇ ಒಂಥರ ಮುಂದುವರಿಸ್ತಾ ಇರಬೇಡ. ಇವೇನು ಮತ್ತೆ ಮತ್ತೆ ಹಿಂಗಿದ್ದ ಟೈಮ್ ಬರಲ್ಲ. ನೀನೇ ಕಡೆ ಕೂತ್ಕೊಂಡು ಜ್ಞಾನ ಮಾಡ್ತೀಯ. ಅವ್ರು ಇರೋದು ನೋಡ್ಕೊಂಡು ಅವರೆಲ್ಲ ಆ ಥರ ಇದು ಮಾಡ್ಕೊಂಡಿದ್ರು, ನನಗೇನು ಇಲ್ಲ ಆಯ್ತು ಅಂತ. ಇದು ಎಂಥದೋ ಜ್ಞಾನ ಮಾಡಿದೆ ಮರತಿ ಮಾರ್ಸೋತಿ. ಈಗ ಯಾರ್ಯಾರಿಗೆ ಹೇಳಬೇಕು? ಸಚಿನಿಗೆ ಈಗ ಹಿಂಗೆ ಅಂತ ಗೊತ್ತಲ್ಲ ಹೆಂಗಿದ್ರು. ಮೊನ್ನೆ ಹೊಸ ಫೋನಲ್ಲಿ ಮಾತಾಡ್ತಿದ್ದ. ಒಬ್ಬ ಅಂದರೆ ಸಾಕು ನಿಮ್ಮ ಮನೇಲಿ. ದೊಡ್ಡ ಮಗುಂದು ಹೇಳ್ತೀನಿ, ಮತ್ತೆ ಯಾರಿಲ್ಲ. ಮಾವ ಅತ್ತೆ ಬರ್ತಾರೋ ಬರೋಲ್ಲ, ಇಷ್ಟೇ ಜನ ಸಾಕೇನ ನನ್ನ ಅಂದಾಜು. ಓ, ನೀವು ಸುಮ್ಮನಿರೋ ಥರ ಕಾಣಲ್ಲ. ಏನೋ ಜಗಳ ಮಾಡ್ಬೇಕಂತಲೇ ನಿಂತೀರಾ ಅಂತ. ಸರಿ ಬಿಡಿ, ನಿಮಗೇನು ಅನ್ನಿಸ್ತದೋ ಅದನ್ನು ಹೋಗಿ ಮಾಡಿ. ಮತ್ತು ಈಗಲೇ ಹೇಳಿನಿ, ಇದಕ್ಕೋಸ್ಕರ ನಾನು ಸಾಲ ಮಾಡಿದೆ ಅಂತ ನೀವು ಎಲ್ಲೂ ಹೇಳಂಗಿಲ್ಲ. ಹೇಳಿನಿ. ಇಲ್ಲ, ಸಾಲ ಮಾಡಲ್ಲ.
ಹಿಂಗೆ ಒಂದು ಏನು ಫಂಕ್ಷನ್ ಆಗ್ಬೇಕು ಅದನ್ನು ಮಾಡಿದ್ರೆ ಸಹಿಯಲ್ಲ. ದುಡ್ಡಿಗೆ ಏನು ಮಾಡ್ತೀರಿ? ಯಾವುದೊಂದು ಕಾರು ದುಡ್ಡು ಬೇಕು, ದಿನ ಥರ ಸಾಮಾನಿಗೆ ಹೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತಿರ್ತೀರಿ. ಇದಕ್ಕೇನು ಮಾಡ್ತೀರಿ ದುಡ್ಡಿಗೆ? ಪುಕ್ಸಟೆ ಬರ್ತದ ಅದೆಲ್ಲ? ಏನಾರು ಮಾಡ್ತೀನಿ, ಅದಕ್ಕೆ ತಲೆ ಬಿಸಿ ಬೇಡ. ಎಂತ ಗೊತ್ತಾ, ಮೊನ್ನೆ ಅಷ್ಟೆಲ್ಲ ಒಂಥರ ರಂಪ ಮಾಡ್ಕೊಂಡು ಹೋದಂಗೆ ಹೋಗ್ಯಾರೆ. ಮತ್ತೆ ಬಾ ಅಂದ್ರೆ ಪೂರ್ವಿತ ಅದು ಮೊದಲೇ ಒಂದು ಸ್ವಲ್ಪ ಸಿಟ್ಟಿನೊಳದು ಬರಲ್ಲ. ಅದು ಬರದೇ ಇದ್ರೆ ನಂಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ನೋಡಿ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಂಗೇನಾರು ಇದಾದರೆ ಅಮ್ಮ ಹೇಳ್ತಿತ್ತು, ಇಲ್ಲಿ ಬಂದು ಸಣ್ಣಕ್ಕೆ ಶಾಸ್ತ್ರ ಮಾಡಿ ಕರ್ಕೊಂಡು ಹೋಗ್ತದಂತೆ. ಈ ಸತಿ ನಮ್ಮನೇಲೇ ಮಾಡೋಣ ಮರತಿ, ಇಲ್ಲ ನಮ್ಮನೇಲಿ ಯಾರು ಸೊಸೆಕ್ಳಿಗೆ ಮಾಡ್ಬೇಕಾ ಎಂತ ಮಾಡ್ಬೇಕು, ಹೆಣ್ಣು ಮಕ್ಕಳೇ ಎಲ್ಲ ಎಲ್ಲದಕ್ಕೂ ಫಸ್ಟಿಗೆ ನಮ್ಮನೇಲಿ ಇದು ಮಾಡ್ತೀನಿ, ಆಮೇಲೆ ಇನ್ನೊಂದು ಸತಿ ಬೇಕಾದ್ರೆ ನಿಮ್ಮ ಮನೇಲಿ ಮಾಡೋಕ್ಕೆ ಹೇಳ್ಬೋದು ಅಂತಿತ್ತು. ನಾನಲ್ಲೂ ಬೇಡ ಅಂತಲೇ ಹೇಳ್ತಿದ್ದೆ. ಅದಕ್ಕೆ ನಿಮ್ಮ ಹತ್ರ ಇಷ್ಟ ತನಕ ಹೇಳಲ್ಲ. ನಾನು ಅಮ್ಮನ ಹತ್ರನೂ ಈ ಥರ ಎಲ್ಲ ಏನು ಜೋರಾಗಿ ಮಾಡೋದು ಬೇಡ ಅಂತಲೇ ಹೇಳಿದ್ದು ನಾನು. ಓ, ನಂಗೆ ಈಗ ಗೊತ್ತಾಯ್ತು ನೋಡು ನಿಮ್ಮ ಪ್ಲ್ಯಾನ್ ಎಲ್ಲ ಏನು ಅಂತ. ನೀವು ಇದನ್ನು ಮಾತಾಡ್ಕೊಂಡಿರಾ, ಒಟ್ಟಿನಲ್ಲಿ ನನ್ನೊಂದು ಸಸಾರ ಮಾಡಬೇಕು ಅಂತ. ಅವನ ಹಣೆ ಬರೋಕ್ಕೆ ಅಂತ ಒಂದು ಬಸ್ರಿಗೆ ಒಂದು ಶಾಸ್ತ್ರ ಮಾಡಿ ಕಳ್ಸೋಕ್ಕಾಗಲ್ಲ, ಇವರೆಲ್ಲ ತಾಯಿ ಮನೆಯಲ್ಲೇ ಪಾಪ ಎಲ್ಲ ಮಾಡಿದ್ರು ಅಂತ ಹೇಳೋಣ ಅಂತನಾ? ಹೋಗ್ರಿ ಆ ಕಡೆ. ನಾನು ಸಮಾಧಾನದಿಂದ ಮಾತಾಡೋಷ್ಟು ಹೊತ್ತು ಮಾತಾಡ್ತಿದ್ದೀನಿ. ಇವ್ರು ಹೇಳೋದನ್ನೇ ಇವ್ರು ಮಾಡ್ತಾರೆ. ಅದು ಏನು ಮಾಡ್ತೀರಾ ಮಾಡ್ಕೇಳ್ರಿ, ಹೋಗ್ರಿ. ಒಳ್ಳೆ ದಾರಿ ಹೇಳಿದ್ರೆ ಯಾವ್ದನ್ನು ಕೇಳ್ತೀರಾ ಬೇಕಾತಲ್ಲ ನೀವು. ಅದೇ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಿನ್ನ ಬ್ಯಾಗಲ್ಲಿ ದುಡ್ಡು ಇಷ್ಟದೆ ಕೇಳ್ತೀರಿ. ಶ್ರೀಮಂತ ಮಾಡೋಕ್ಕೆ ನಾನು ಏನಾದ್ರು ಮಾಡ್ತೀನಿ, ನನ್ನ ಹತ್ರ ದುಡ್ಡದೆ ಅಂತೀರಿ. ಸಾಲ ಮಾಡೋಕ್ಕೆ ನಿಮ್ಗೊಂದು ನೆವ ಅಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಮಾಡ್ತಿದ್ದೀರಿ. ಎಂತಂದರೆ ಮತ್ತೆ ಎಂತ ಶುರು ಆಯ್ತು ನೋಡೋಣ ನಿಮ್ಗೆ ಹೇಳಿ. ಆ ಕೆಂಪು ಬಟ್ಟೆ ಹಾಕಿದ್ರೆ ಆಗಲ್ಲ ನೋಡೋ ನಿಮಗೆ. ಹೇಳಿನಿ, ಕೆಂಪು ಬಟ್ಟೆ ಹಾಕಬೇಡ ಅಂದ ಮಾತು ಕೇಳಲ್ಲ. ನೀನಾರು ಎಂತಕ್ಕೆ ಹಿಂಗೆ ಮಾಡ್ತೀಯ ಏನೋ ಮಾರತಿ. ಅಯ್ಯೋ ಅಮ್ಮ ಸುಮ್ಮನಿರಿ. ಕೆಂಪು ಬಟ್ಟೆ ಹಾಕಬೇಕು ಏನು? ಮೊನ್ನೆ ಸುಸ್ತಾದಾಗ ನಾನೇನು ಕೆಂಪು ಬಟ್ಟೆ ಹಾಕ್ಕೊಂಡಿದ್ದ? ಅಲ್ಲ, ಅವೆಲ್ಲ ನಮ್ಮ ಇದಷ್ಟೇ. ನಿಮ್ಮ ಮಗ ಸೀಮಂತ ಮಾಡ್ಬೇಕಂತೆ, ಜೋರಾಗಿ ಮಾಡ್ಬೇಕಂತೆ, ಸಾಮಾನು ಪಟ್ಟಿ ಬರಿಬೇಕಂತೆ, ಅದೆಲ್ಲ ಹೇಳ್ತಾ ನಿಂತಿದ್ರು. ನಾನು ಬೇಡ ಸುಮ್ಮನಿರಿ, ಇದೇ ಹೆಚ್ಚಾಗಿದೆ, ಈಗ ಅದೆಲ್ಲ ಎಂತಕ್ಕೆ ಅಂತಿದ್ದೆ. ನೋಡಿದ್ರೆ ಅದಕ್ಕೂ ಉಲ್ಟಂಪಲ್ಟ ಮಾತಾಡ್ತಿರ್ತಾರೆ. ನಾನು ಅದು ಎಂತ ಮಾಡಲಿ? ಅಲ್ಲ, ನಿನ್ನ ಮಾವನು ಹೇಳ್ದಂಗೆ ಆತಿತ್ತೆ. ಬಸ್ರಿ ಹಿಂಗ್ಸಿನ ಬರೀದೆ ಕಳ್ಸೋದು ಹೆಂಗೆ, ಈಗೆಲ್ಲ ಭಾಳ ಇದು ಮಾಡ್ತಾರೆ ಅಂತ ಹೇಳ್ತಿದ್ರವ. ನಂಗೆ ಗೊತ್ತಿಲ್ಲ. ಕಡೆಗೆ ನೀನು ನಿಮ್ಮ ಮಗನ ಪರ ಮಾತಾಡ್ತೀರಿ ಅಂದರು ಅಂದೆ ನೀನು. ನಿನ್ನ ಮಾವನು ಹಾಗೆ ಹೇಳ್ದಂಗೆ ಆತಿತ್ತು ನೋಡು. ಇಲ್ಲ ಅಮ್ಮ, ನಮ್ಮ ಪರಿಸ್ಥಿತಿ ಹೆಂಗದೆ ಅಂತ ನಿಮಗೇ ಗೊತ್ತಲ್ಲ. ಹೇಳಿದ್ರೆ ನಿಮ್ಮ ಮಗಗೆ ಸಿಟ್ಟು ಬರ್ತದೇನೋ. ಬೆಳಿಗ್ಗೆ ಆಸ್ಪತ್ರೆಗೆ ಹೋಗ್ಬೇಕಾರೆ ಬ್ಯಾಗಲ್ಲಿ ದುಡ್ಡು ಎಷ್ಟದೆ, ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ಆಮೇಲೆ ಕೊಡ್ತೀನಿ ಅನ್ನೋದು ಅವ್ರ ಬಾಯಲ್ಲಿರೋ ಒಂದು ಸಾಮಾನ್ಯವಾದ ಪದ ಆಗಿ ಹೋಗಿದೆ. ನನಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಎಷ್ಟು ಮಾಡಿದ್ರೆ ಮಾತ್ರ ನಾನು ಸೀಮಂತಕ್ಕಾಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸಾಲ ಮಾಡ್ತೀನಿ ಅಂದರೆ ಯಾರಿಗೆ ಇಷ್ಟ ಆಗ್ತದೆ ನೋಡೋಣ ಹೇಳಿ? ಬೇಕಾ ನಮ್ಗದೆಲ್ಲ? ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೆ ಜುಟ್ಟಿಗೆ ಮಲಗಿ ಹೂವಂತೆ. ಬೇಡ, ನನಗೆ ಇದರಲ್ಲೇ ತೃಪ್ತಿ ಇದೆ. ಇರೋಷ್ಟು ದಿವಸ ನೆಮ್ಮದಿಯಿಂದ ಇಲ್ಲಿ ಇರೋಕ್ಕಿದ್ರು ಆದರೂ ಸಾಕು ನನಗೆ. ಸುಮ್ಮನೆ ಕೂತ್ಕ. ಅಲ್ಲೇ ಸೀಮಂತ ಪಾಮಂತ ಅವೆಲ್ಲ ನಂಗೆ ಗೊತ್ತಿಲ್ಲ. ಸೀರೆ ಒಂದು ಆಗ್ಬೇಕಲ್ಲೇ. ಅಲ್ಲಿ ಹೋದಲ್ಲಿ ಆಚೀಚೆ ಮನೇಲೆಲ್ಲ ಕೇಳಲ್ಲ, ಗಂಡನ ಮನೇಲಿ ಸೀರೆ ಅಂತ ಕೊಟ್ಟಾರೆ ಅಂತ. ಸೀರೆ ಒಂದು ಆಗ್ಬೇಕು. ಸಾಲ ಸೋಲ ಎಂಥದ ಸೀರೆ ಇಲ್ಲದೆ ಆಗಲ್ಲ. ಮತ್ತು ಸೀರೆ ಅಂದಮೇಲೆ ಈಗ ಕರ್ಕೊಂಡು ಹೋಗೋಕ್ಕಂತ ಬರ್ತಾರೆ. ಹೌದಾ? ನಿಮ್ಮ ಮನೇಲಿ ಹಂಗೊಂದು 4-5 ಜನ ಬರ್ತಾರೆ. ಈಗ ನಮ್ಮ ಅಕ್ಕ ಏನು ಹೇಳ್ತದೆ, ಅಕ್ಕ ತಂಗಿ ಬಸ್ರಿ ಆದರೆ ಒಂದು ಸಲ ನಂಗೆ ಹೇಳಲ್ಲ ಅಂತ ಹೇಳಲ್ಲ. ಅಕ್ಕ ಏನು ಬರೋಕ್ಕೆ ಹೇಳ್ಬೇಕು ನಿಮ್ಮ ಮನೇಲಿ ಬರೋದಿನ. ಮತ್ತಿನ್ನೇ ಅಂತ ನೋಡೋಣ ಹೇಳ. ಆಚೀಚೆ ಮನೇಲಿ ಏನು ಯಾರನ್ನೇನು ಕರೆಯೋಕ್ಕೆ ಹೋಗಲ್ಲ. ಸಚಿನ ಒಂದು ಹೇಳೋದನ, ಅಷ್ಟು ಜನ ಬರ್ತಾರೆ. ಸಣ್ಣ ಪುಟ್ಟ ಶಾಸ್ತ್ರ ಮಾಡೋದಷ್ಟೇ, ಮತ್ತೆಂತ ಇಲ್ಲ ಅಮ್ಮ. ನಮ್ಮನೆಯಿಂದ ಬರೋದಾದ್ರೆ ಅಮ್ಮ ಅಪ್ಪಾಜಿ ಇಬ್ಬರೇ ಬರ್ತಾರೆ. ನಾ ಹೇಳಿನಿ. ಪೂರ್ವಿತ್ನೂ ಬರಲ್ಲ. ಪೂರ್ವಿತ್ ಅಲ್ಲಿಗೆ ಬರ್ತಾಳೆ. ನೀವು ಮತ್ತೆ ಎಂತಕ ಇದು ಮಾಡ್ತೀರೋ ನಂಗಂತೂ ಗೊತ್ತಿಲ್ಲ. ಇಷ್ಟೇ ಜನ ಅಂತೀರಿ. ಅಷ್ಟು ಜನಕ್ಕಾದರೂ ಅಡುಗೆ ಮಾಡೋದು ಯಾರು ಹೇಳಿ? ನಂಗಾಗಲ್ಲ ಈಗ ಅಷ್ಟು ಜನಕ್ಕೆ ಅಡುಗೆ ಮಾಡೋಕ್ಕೆ. ಯಾರನ್ನು ಬರೋಕ್ಕೆ ಹೇಳ್ತೀರಿ? ಬರೋಕ್ಕೆ ಹೇಳೋದಲ್ಲ, ಅಡುಗೆಯರಿಗೆ ಹೇಳ್ಬೇಕು. ಒಂದು ಹೊತ್ತಿಗೆ ಹಂಗೊಂದು 50 ಜನಕ್ಕೆ ಒಂದು ಅಡುಗೆ ಮಾಡೋಕ್ಕೆ ಹೇಳೋದು. ಹಾಂ, ಇದನ್ನೇ ನಾನು ಹೇಳಿದ್ದು. ಸುಮ್ಮನೆ ಪುಕ್ಷಟೆ ಮಾಡಿಕೊಟ್ಟು ಹೋಗ್ತಾರ ಬಂದ? 50 ಜನರು ಅಡುಗೆ ಅಂದರೆ ಅಷ್ಟು ಸಾಮಾನ್ಯ ಎಷ್ಟಾಗಬೇಕು? ಅದು ಅಡುಗೆಯರಿಗೆ ಹೇಳಿದ್ರೆ ಅಂದರೆ ಅವ್ರು ಸಾಮಾನು ಜಾಸ್ತಿ ಹೇಳ್ತಾರೆ.
ಈ ನಾನು ಇಷ್ಟೆಲ್ಲ ಹೇಳಷ್ಟು ಹೇಳಿನಿ, ಇನ್ನು ನಿಮಗೆ ಬಿಟ್ಟಿದ್ದು. ಒಂದು ಲೆಕ್ಕಕ್ಕೆ ಅದು ಹೇಳೋದು ಹೌದೇ ಯಾವಾಗೆ ಸಹ ಈಗಿನ ಸಾಮಾನು ರೇಟಲ್ಲೆಲ್ಲ ಅದ್ರ ಬದಲು ಸೀರೆನೇ ಒಂದು ಗನಾಗಿ ತರ್ಬೋದೇನು. ಗನದೊಂದು ಸೀರೆ ತಂದು ಬಾಲಿಗೆ ಆಮೇಲೆ ಬಂಗಾರ ಇದು ಎಂಥಾರು ಒಂಚೂರು ಮಾಡ್ಬೇಕಾಗ್ತದೆ. ಹೌದು, ಅದು ಹೇಳೋ ಸುಳ್ಳೇನಲ್ಲ. ಹಂಗೆ ಮಾಡೋಣ. ಏನು ಕೆಲಸ ಮಾಡ್ಬೋದಿತ್ತು, ಹಿಂದೆ ಹೋದರೆ ಸೀರೆ ತರ್ಬೋದಿತ್ತು ಮರತಿ, ಎಲ್ಲ ನಾನೇ ಹೇಳಬೇಕು. ಸೀರೆನೂ ಸಾಧಾರಣ ಸಾಕು ಅಮ್ಮ ನನಗೆ, ನಾ ಎಲ್ಲಿ ಉಡ್ತೀನಿ ಬೇಕಾತಲ್ಲ. ಈ ಬೇಡ ಅಂತ ಹೇಳೋಣ ಅಂತ ಮಾಡಿದೆ, ಮತ್ತು ಹೊಸ ಸೀರೆ ಒಂದು ತೊಗೊಂಡ್ಲೇಬೇಕಂತಲ್ಲ, ಹಾಗಾಗಿ ಒಂದು ತೊಗೊತೀನಿ, ಸಾಧಾರಣ ಸಾಕು. ನೀನು ಹಂಗೆಲ್ಲದನ್ನ ಬೇಡ ಅಂತ ಹೇಳಬೇಡ ಮರತಿ. ಕಡೆಗೆ ನಿಂಗೆ ಹೇಳಲ್ಲ, ನಮ್ಗೆ ಹೇಳ್ತಾರೆ. ಮನೇಲಿ ವಯಸ್ಸಾದ ಹಿಂಗ್ಸೊಂದಿತ್ತು, ಅದಕ್ಕೂ ಗೊತ್ತಾಗ್ಲನು ಬಸ್ರು ಹಿಂಗ್ಸಿದ ಜೊತೆ ಒಂದು ಸೀರೆ ಕೊಡದೆ ಕಳ್ಸಿರಲ್ಲ ಅಂತ ಹೇಳಲ್ಲ. ಸುಮ್ಮನಿರೋ ನೀನು.